ಹಾಯ್ ಫ್ರೆಂಡ್ಸ್, ನಮಸ್ತೆ ರೀ. ಸರೋಜ ಸವಿ ರುಚಿಗೆ ಸ್ವಾಗತ. ಬರ್ರಿ, ಇವತ್ತೊಂದು ಸೂಪರ್ ಆದ ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿದೊಂದಿಗೆ ಬಂದೀನಿ. ಅದು ಯಾವುದಪ್ಪ ಅಂತಂದ್ರೆ ಮಸಾಲ ಜೋಳದ ವಡೆ. ಇದು ಬ್ರೇಕ್ಫಾಸ್ಟಿಗೂ ಆಗ್ತದ್ರಿ ಮತ್ತು ಸ್ನ್ಯಾಕ್ಸಿಗೂ ಮಾಡ್ಬೋದ್ರಿ. ಭಾಳ ಮಸ್ತಾಗಿರ್ತದ, ಕ್ರಿಸ್ಪಿಯಾಗಿ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಯಾರು ಹೊಸ್ದಾಗಿ ನೋಡತ್ತೀರಿ ನೋಡ್ರಿ ನಮ್ಮ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಇವಾಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ನೋಡಿರಿ, ಫಸ್ಟಿಗೆ ನಾವು ಮಸಾಲಾನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಚಟ್ನಿ ಕಲ್ಲೊಳಗೆ ಸ್ವಲ್ಪ ಕೊತ್ತಂಬರಿ ಕಾಳು ಏನಿರ್ತಾವೆ ನೋಡ್ರಿ, ಧನಿಯಾ ಅವಕೂರ್ನ ಹಾಕಿ ಒಂದು ಸ್ವಲ್ಪ ನಾನು ಸಣ್ಣಗೆ ಪುಡಿ ಮಾಡಾಕತ್ತೀನಿ ರೀ. ನಾನು 1 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ಹಾಕೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕೀನಿ ರೀ. ಈಗ ಇವೆರಡೂ ನಾವು ಸಣ್ಣಗೆ ಪುಡಿ ಮಾಡ್ಬೇಕ್ರಿ. ನೋಡಿರಿ, ಈ ರೀತಿ ನಾವು ಪುಡಿ ಮಾಡಬೇಕಾಗತ್ತಾ. ಈ ಜೋಳದ ವಡೆಗೆ ಈ ಕೊತ್ತಂಬರಿ ಕಾಳು ಹಾಕೋದ್ರಿಂದ ಫ್ಲೇವರ್ ಭಾಳ ಮಸ್ತಾಗಿ ಬರುತ್ತೆ ರೀ. ಈಗ ನೋಡ್ರಿ, ಅದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಾಕತ್ತೀನಿ ನೋಡ್ರಿ, ಮತ್ತು ಕೊತ್ತಂಬರಿನ ಹಾಕಿನ್ರಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕ್ರಿ. ಇದಿಷ್ಟು ಹಾಕಿ ನಾವು ಇದನ್ನು ಸಣ್ಣಗೆ ಪೇಸ್ಟ್ ರೀತಿಯಲ್ಲಿ ಮಸಾಲಾನ ರೆಡಿ ಮಾಡ್ಬೇಕ್ರಿ. ನೀವು ಮಿಕ್ಸರ್ಗೂ ಹಾಕೋಬೋದು. ಮಿಕ್ಸರ್ ಒಳಗೆ ಮಾಡೋದ್ರಿಂದ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ರೀ. ಅದಕ್ಕೆ ಚಟ್ನಿ ಕಲ್ಲಿದ್ರೆ ಮಿಸ್ ಮಾಡದೆ ನೀವು ಈ ರೀತಿ ಮಾಡಿ ನೋಡ್ರಿ. ಇಷ್ಟು ಸಣ್ಣಾಗಿ ನಾನು ಪೇಸ್ಟನ್ನ ರೆಡಿ ಮಾಡೀನಿ, ಮಸಾಲಾನ. ಇವಾಗ ಹಿಟ್ಟನ್ನ ಕಲ್ಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ಅದಕ್ಕೆ ನಾನು 2 ಬಟ್ಲದಷ್ಟು ಜೋಳದ ಹಿಟ್ಟನ್ನ ಹಾಕೀನಿ ಮತ್ತು 1 ಬಟ್ಲದಷ್ಟು ಗೋಧಿ ಹಿಟ್ಟನ್ನ ಹಾಕಾಕತ್ತೀನಿ ರೀ, ಮತ್ತು ಒಂದು ಅರ್ಧ ಬಟ್ಲದಷ್ಟು ನಾವು ಕಡ್ಲಿ ಹಿಟ್ಟನ್ನ ಹಾಕ್ಬೇಕ್ರಿ. ಕರೆಕ್ಟಾಗಿ ಮೆಜರ್ಮೆಂಟ್ ಒಳಗೆ ನೀವು ಮಾಡಿದ್ರೆ ವಡೆ ಮಸ್ತಾಗಿ ಬರುತ್ತೆ ರೀ. ಇವಾಗ ನೋಡ್ರಿ, ಅದಕ್ಕೆ ಏನು ಮಸಾಲ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಆ ಪೇಸ್ಟನ್ನು ನಾವು ಅದರೊಳಗೆ ಹಾಕಬೇಕು. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕಿ ಇದನ್ನು ಫಸ್ಟಿಗೆ ನಾವು ಚಲೋತ್ನಂಗ ಈ ರೀತಿ ಹಿಟ್ಟೊಳಗೆ ಕಲಿಸ್ಬೇಕ್ರಿ. ಈಗ ನೋಡ್ರಿ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಾಕತ್ತೀನಿ. ನಾವು ಪೇಸ್ಟ್ ಏನು ಮಾಡತ್ತಿದ್ವಿ ನೋಡ್ರಿ, ಹಸಿ ಖಾರನ, ಅವಾಗೂ ಉಪ್ಪನ್ನ ಹಾಕಿವಿ. ಹಿಟ್ಟಿಗೂ ನೋಡಿಕೊಂಡು ಹಾಕ್ರಿ. ಈಗ ನೋಡ್ರಿ, ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಹಾಕಿ ನಾವು ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ರೀ. ಸ್ವಲ್ಪ ನಾವು ನೀರು ಕಾಸ್ಕೊಂಡು ಹಾಕಬೇಕಾಗತ್ತಾ. ಹಾಕಿ ಇದನ್ನು ಚಲೋತ್ನಂಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪನೇ ನಾವು ನೀರು ಹಾಕಿ ಅದನ್ನು ರೊಟ್ಟಿ ಹಿಟ್ಟಿನ ಹದಕ್ಕೆ ಏನಿರುತ್ತೆ ನೋಡ್ರಿ, ಆ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡಬೇಕು. ನೋಡ್ರಿ, ಈ ರೀತಿ ನಾವು ಚಲೋತ್ನಂಗನ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ರೀ. ಹಿಟ್ಟು ಎಷ್ಟು ಚಂದಾಗಿ ಕಲಿಸ್ತೀರಿ ನೋಡ್ರಿ, ಅಷ್ಟು ಚೆಂದಾಗಿ ವಡೆ ಉಬ್ಬಿ ಬರ್ತಾವ್ರಿ. ಈಗ ನೋಡ್ರಿ, ಇಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಇವಾಗ ಇದನ್ನು 1 ತಾಸು ನಾವು ನೆನೆಯಾಕ ಬಿಡ್ಬೇಕ್ರಿ. ನೋಡ್ರಿ, ಈಗ 1 ತಾಸು ಆಗ್ಯದ. ಎಷ್ಟು ಚೆಂದಾಗಿ ಸಾಫ್ಟಾಗಿ ಹಿಟ್ಟಂತೂ ರೆಡಿ ಆಗ್ಯದ ನೋಡ್ರಿ. ಇವಾಗ ಇದನ್ನು ಒಂದು ಸ್ವಲ್ಪ ನಾವು ಫಸ್ಟಿಗೆ ಇದನ್ನು ಮಿಜ್ಕೋಬೇಕಾಗತ್ತೆ ರೀ ಹಿಟ್ಟು. ನೋಡ್ರಿ, ಈ ರೀತಿ ನಾವು ಸಾಫ್ಟಾಗಿ ಹಿಟ್ಟನ್ನ ಮಿಜ್ಕೊಂಡು ಆದಮೇಲೆ ಅದನ್ನು ಒಂದು ದೊಡ್ಡದು ಉಳ್ಳಿನ ತೊಗೋಬೇಕ್ರಿ. ಉಳ್ಳಿ ತೊಗೊಂಡು ರೌಂಡಾಗಿ ಮಾಡಿ ಅದನ್ನು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟೊಳಗೆ ಈ ರೀತಿ ಅದ್ದಬೇಕ್ರಿ. ಅದೇ ಇದನ್ನು ನಾವು ದಪ್ಪಗೆ ನಾವು ತೀಡ್ಬೇಕ್ರಿ. ಚಪಾತಿನ ಹೆಂಗೆ ಲಟ್ಟಿಸ್ತೀರಿ ನೋಡ್ರಿ, ಅದೇ ರೀತಿನ ನೀವು ಲಟ್ಟಿಸ್ಬೇಕಾಗತ್ತೆ ರೀ. ನೀವು ಈ ರೀತಿ ಮಾಡೋದು ಬದಲಿಗೂ ನೀವು ಸಣ್ಣ ಉಳ್ಳಿ ಮಾಡಿಕೊಂಡು ಪುರಿ ರೀತಿನೂ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಶೇಪ್ ಚೆಂದಾಗಿ ಬರ್ತಾವ್ರಿ. ನೋಡ್ರಿ, ನಾನು ಕೆಳಗೂ ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನು ಚೆಂದಂಗೆ ತೀಡಾಕತ್ತೀನಿ ರೀ. ನೋಡ್ರಿ, ಈಗ ಇಷ್ಟು ದಪ್ಪಗೆ ನಾವು ತೀಡಿಂದ ಆದಮೇಲೆ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಬೇಕ್ರಿ. ನೋಡ್ರಿ, ಈ ರೀತಿ ಮೇಲ್ಗಡೆ ಎಲ್ಲ ಎಳ್ಳು ಹಾಕಿ ಇದನ್ನು ಸ್ವಲ್ಪ ಮತ್ತು ಲಟ್ಟಿಸ್ಬೇಕು. ನೋಡ್ರಿ, ಈ ರೀತಿ ಲಟ್ಟಿಸ್ದಾಗ ಅವು ಎಳ್ಳ ಹಿಟ್ಟಿಗೆಲ್ಲ ಅಂಟ್ಕೋತದ. ಈ ರೀತಿ ಅಂಟಾದ್ಮೇಲೆ ಅದಕ್ಕೆ ಏನು ಕೊರದ ಬಟ್ಲ ಅಂದ್ರೆ ಚಟ್ನಿ ಬಟ್ಲ ಏನಿರುತ್ತೆ ನೋಡ್ರಿ, ಈ ರೀತಿ ಬಟ್ಲದಿಂದ ನಾವು ಅದನ್ನು ಕಟ್ ಮಾಡಬೇಕಾಗತ್ತೆ. ನೋಡ್ರಿ, ಈ ರೀತಿ ಚಟ್ನಿ ಬಟ್ಲನ ಇಟ್ಟು ಈ ರೀತಿ ಒತ್ತಿದ್ರೆ ಚೆಂದಾಗಿ ಕಟ್ ಆಗತ್ತೆ. ಒಂದೇ ರೀತಿಲೇ ನಾವು ಕಟ್ ಮಾಡಿದಾಗ ನೋಡೋದಕ್ಕೂ ಚೆಂದಾಗಿರುತ್ತೆ ರೀ, ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ. ಈಗ ನೋಡ್ರಿ, ನಾನು ಇದೇ ರೀತಿನೇ ನಾನು ಎಲ್ಲನೂ ಈ ಬಟ್ಲದಿಂದನ ವಡಿನ ಮಾಡ್ಬೇಕ್ರಿ. ನೋಡ್ರಿ, ಈ ರೀತಿ ನಾವು ಎಲ್ಲನೂ ವಡಿಗಳನ್ನು ರೆಡಿ ಮಾಡಿ ಇಟ್ಟಿನ್ರಿ. ನೋಡ್ರಿ, ಎಣ್ಣೆನೂ ಎಷ್ಟು ಮಸ್ತಾಗಿ ಕಾದದ. ಇವಾಗ ಇದನ್ನು ನಾವು ಎಣ್ಣೆ ಒಳಗೆ ಕರಿಬೇಕು. ನೋಡ್ರಿ, ಈ ರೀತಿ ನಾವು ಎಣ್ಣೆ ಒಳಗೆ ವಡಿಗಳನ್ನು ಹಾಕಬೇಕು. ನೋಡ್ರಿ, ಈ ರೀತಿ ನೀವು ಎಣ್ಣೆನ ಹಾಕ್ತಾ ನಾವು ಅದನ್ನು ಕರೆದಾಗ ವಡಿ ಏನಿರ್ತಾವೆ ನೋಡ್ರಿ, ಉಬ್ಬಿಕೊಂಡು ಬರ್ತಾವ್ರಿ. ನೀವು ಪುರಿನೂ ಇದೇ ರೀತಿನೇ ಈ ಮೆಥಡ್ ಒಳಗೆ ನೀವು ಮಾಡಿದ್ರೆ ಪ್ರತಿಯೊಂದು ಪುರಿನೂ ವಡಾನೂ ಉಬ್ಬಿಕೊಂಡು ಬರ್ತಾವ್ರಿ. ನೋಡ್ರಿ, ಇವಕ್ಕೂರ್ನ ನಾವು ವಡಾನ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆಂದಾಗ ಕರ್ಕೋಬೇಕು.
ನೋಡ್ರಿ ಕಲರ್ ಎಷ್ಟು ಮಸ್ತಾಗಿ ಬಂದವ. ಇದೇ ರೀತಿನೇ ಎಲ್ಲ ವಡೆಗಳನ್ನ ಕರೆದ್ರತ್ರ ಸೂಪರ್ ಆದ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಹತ್ರ ರೆಡಿ ಆಗ್ತದ. ಈ ಜೋಳದ ವಡೆಗಳನ್ನು ನಾವು ಮೊಸರು ಜೊತೆನೂ ತಿನ್ಬೋದ್ರಿ, ಮತ್ತು ಹಸಿಕಾಯಿ ಚಟ್ನಿ ಜೊತೆ ಹತ್ರ ಸೂಪರ್ ಆಗಿ ಕಾಂಬಿನೇಷನ್ ಆಗಿರ್ತದ. ನೀವು ಒಮ್ಮೆ ಮಾಡಿ ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಥ್ಯಾಂಕ್ ಯು.